ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಇದು ಆಡಿಯೋ ಮಾಡಿದೆ. ಸೊ ಲೆಟ್ಸ್ ಡಿಸ್ಕಸ್. ಸೊ ನಮ್ಮ ಕನ್ನಡದ ನ್ಯೂಸ್ ಚಾನೆಲ್ಗಳು ಎಷ್ಟು ಬರಗೆಟ್ಟೋಗಿವೆ ಅಂದರೆ, ಅವ್ರಿಗೆ ಪಾಪ ನಮ್ಮ ಡಿ ಬಾಸ್ ಬಿಟ್ಬಿಟ್ಟು ಬೇರೆ ಸುದ್ದಿನೇ ಇಲ್ಲ. ಡಿ ಬಾಸ್ ಹೆಸರು ಎಂತಕ್ಕೆ ಬೆಳೆಸ್ಕೊತಾ ಇದ್ದಾರೆ ಅಂದರೆ ಅವ್ರು TRP, ಅದರಿಂದ ಅವ್ರಿಗೆ ದುಡ್ಡು ಬರುತ್ತೆ. ಅಷ್ಟಾದ್ರೂ ಡಿ ಬಾಸ್ ಬಗ್ಗೆ ಒಂದು ಹೊಗಳಿಕೆ ಮಾತಿಲ್ಲ, ಒಂದು ಒಳ್ಳೆ ಮಾತು, ಒಂದೇ ಒಂದು ಒಳ್ಳೆ ಮಾತು ಹೇಳಲ್ಲ ಇವರು. ಆದ್ರೆ ಜಸ್ಟ್ ಬಿಕಾಸ್ ಆಫ್ ಡಿ ಬಾಸ್ ಅವ್ರಿಗೆ ದುಡ್ಡು ಬರ್ತಾ ಇದೆ, TRP. ಅವ್ರು ಡಿ ಬಾಸ್ ಏನಂತಾರದು, TV9 ಇಂಪ್ಯಾಕ್ಟ್, ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್. ನಿನಗೆ ಯಾಕಪ್ಪ ಇಂಪ್ಯಾಕ್ಟ್ ಮಾಡಕ್ ಹೋಗಿದೆ ಅಂದ್ರೆ, ಪ್ರಪಂಚದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಡಿ ಬಾಸ್ ಒಂದು ಕೇಸ್ ಬಿಟ್ಟು ಇನ್ನೆಲ್ಲಾ ಕೇಸು ಸಾಲ್ವ್ ಹೋಗ್ಬಿಟ್ಟಿದ್ಯಾ? ಕೋಟ್ಯಾಂತರ ಕೇಸ್ಗಳಿವೆ, ಕೇಸ್ಗಳೆಲ್ಲ ತಗೊಂಡು ಕೂತ್ಕೊಡ್ರಿ, ಎಲ್ಲಾನು ಸಾಲ್ವ್ ಮಾಡ್ರಿ ನೀವು ಅಷ್ಟೊಂದಿದ್ರೆ. ಆಗಲ್ಲ. ಡಿ ಬಾಸ್ ಏನ್ ಬೇಕು ನಿಮ್ಗೆ? ಡಿ ಬಾಸ್ ಅಂದ್ರೆ ಅವ್ನ ಅಭಿಮಾನಿಗಳು ಅಷ್ಟಿದ್ದಾರೆ, ನೋಡ್ತಾರೆ, TRP ಬರೋದು ನಿಮ್ಗೆ ಅಷ್ಟೇ ನಡೀತಾರದು. ಕಳೆದ ಎಷ್ಟೋ ಒಂದು 3-4 ವಾರದಿಂದ ನೋಡ್ತಾ ಇದ್ದೀನಿ, ಡಿ ಬಾಸ್ ಬಿಟ್ಟು ಸುದ್ದಿನೇ ಇಲ್ಲ ಗುರು. ಮ್ಯಾಟ್ರ ಇಲ್ಲ ಇವ್ರ ಹತ್ರ. ಡಿ ಬಾಸ್ ಹಂಗೋದ ನಿನ್ನೆ ಯೂಟ್ಯೂಬಲ್ಲಿ ನೋಡ್ತಾ ಇದೆ, ರಾತ್ರಿ 1 ಗಂಟೆವರೆಗೂ ನಿದ್ದೆ ಬರದೆ ಒದ್ದಾಡಿದ ದರ್ಶನ್. ಈಗೇನು ಒದ್ದಾಡಿದ ಅವನು? ನಿದ್ದೆ ಬಂದಿಲ್ಲ, ಅಷ್ಟೇ ಮ್ಯಾಟ್ರ್ ಇರೋದು. ಅದಕ್ಕೆ ತಮ್ಮನೇ ಸೇನ್ ಕೊಡ್ತಾನೆ ನೋಡು, ಒದ್ದಾಡಿದ ದರ್ಶನ್. ನಿನಗೆ ಯಾಕೆ ಗುರು ಅದು? ಬೇರೆ ಏನು ಮ್ಯಾಟ್ರ ಇಲ್ವಾ? ಜಸ್ಟ್ ಬಿಫೋರ್ ದರ್ಶನ್ ಮ್ಯಾಟರ್ ಪ್ರಜ್ವಲ್ ರೇವಣ್ಣ ಹೇಳಿದ್ರೆ, ಜಸ್ಟ್ ಬಿಫೋರ್ ಪ್ರಜ್ವಲ್ ರೇವಣ್ಣ ನೇಹಾ ಕೊಲೆ ಕೇಸ್ ಆಗಿತ್ತು. ಇವಾಗ ನೇಹಾ ಕೊಲೆ ಕೇಸ್ ಏನಾಗಿದೆ? ಯಾಕೆ ಯಾರು ಮಾತಾಡ್ತಾನೆ ಇಲ್ಲ ಅದನ್ನ? ನಿಮ್ CM ಬಾಯಿಗೆ ದುಡ್ಡು ತುಂಬಿಕೊಂಡ ನಿಮ್ಗೆ? ಬೇರೆ ಕೇಸ್ ಮೇಲೆ ಮಾತಾಡ್ರಿ ಅಂತ ದುಡ್ಡು ಕೊಟ್ಟಿದ್ದಾನ ನಿಮ್ಗೆ? ಮಾತಾಡ್ರಿ ಅಲ್ಲ ನೇಹಾ ಕೇಸ್ ಬಗ್ಗೆ. ಅವಳು ಕೊಲೆ ಹೆಂಗಾಯ್ತು, ಯಾಕೆ ಅದ್ರದ್ದು ಇಂಚಿಂಚು ಮಾಹಿತಿ ಯಾಕೆ ಕೊಡೋಕ್ಕಾಗಲ್ಲ ನಿಮ್ಗೆ? ಜಸ್ಟ್ ಬಿಕಾಸ್ ಇಟ್ಸ್ ದರ್ಶನ್, ಅವ್ನಿಗೆ ಅಷ್ಟು ಅಭಿಮಾನಿಗಳಿದ್ದಾರೆ. ತಗೋ, ಎಲ್ಲ ತಗೋ, ದರ್ಶನ್ 24 ಗಂಟೆ ನ್ಯೂಸ್, 24 ಗಂಟೆ ದರ್ಶನ್, ಬೇರೆ ಏನೂ ಇಲ್ಲ ನಿಮ್ಗೆ. ಅಷ್ಟಾದ್ರೂ ದರ್ಶನ್ ಬಗ್ಗೆ ಒಂದೇ ಒಂದು ಒಳ್ಳೆ ಮಾತು ಹೇಳೋದು ಕೇಳಿಲ್ಲ ನಾನು. ನಿಮ್ ಒಳ್ಳೆ ಸಾವಾದ್ರು ಬರ್ತಾವ ನಿಮ್ಗೆ ಮೀಡಿಯಾ ಚಾನಲ್ ಹೋದ್ರೆ? ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರ್ತಾವೆ, ಹೇಳಬಾರ್ದು ನಾನು ತಡ್ಕೊಂಡಿದ್ದೀನಿ. ಯಾಕೆ ಗುರು ಹಿಂಗ್ ಮಾಡ್ತೀರಾ? ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ, ಓಕೆ, ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೂ ಇನ್ನೊಂದು ಜಡ್ಜ್ಮೆಂಟ್ ಆಗಿಲ್ಲ. ನೀವು ಅಲ್ಲಿ ಕುತ್ಕೊಂಡು ವಾರ್ತೆ ಓದೋರೇ ಹೊರತು ಯಾರು ಜಡ್ಜ್ಗಳಲ್ಲ, ಆಯ್ತಾ? ನ್ಯಾಯಾಧೀಶರು ಯಾರು ಅಲ್ಲ ನೀವು. ಹೌದು, ಆ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು, ಅದು ಇದು ಸಲ್ಲಿಕೆ ಆಯ್ತೋ ಬಿಡ್ತೋ ಬೇರೆ ವಿಷಯ. ಅದು 4500 ಪುಟ ಚಾರ್ಜ್ ಶೀಟ್ ಏನೋ ಸಲ್ಲಿಕೆ ಆಗಬೇಕು, ಅದು ಆಗಿದೆ. ನಿಮ್ಗೆ ಮಾಡೋ ಕೆಲಸ ಅಂದ್ರೆ 4500 ಪುಟಗಳನ್ನ ಕುತ್ಕೊಂಡು ಹೋದ್ರಿ ನೀವು ನ್ಯೂಸಲ್ಲಿ, ಆಯ್ತಾ? ಅದು ಮಾಡಲ್ಲ ನೀವು, ಯಾಕಂದ್ರೆ ನಿಮ್ ಕೈ ಸಿಗಲ್ಲ ಅದು. ಸೊ ಇವಾಗ ದರ್ಶನು ಕೋರ್ಟಲ್ಲಿ ಹೋಗಿ ಜಡ್ಜ್ ಮುಂದೆ ನಿಂತು, ಜಡ್ಜು ಇವನೇ ಕೊಲೆಗಾರ ಅಂತ ತೀರ್ಪು ಕೊಟ್ರೆ, ಜಡ್ಜ್ಮೆಂಟ್ ಕೊಟ್ರೆ, ಅವಾಗ ಅವ್ನು ಕೊಲೆಗಾರ ಆಗ್ತಾನೆ ಹೊರತು ಅವ್ನು ಕೊಲೆಗಾರ ಅಲ್ಲ. ನೀವು ತೋರಿಸ್ತಾ ಇರೋದು ಹೆಂಗೆ ಅಂದ್ರೆ, 11 ಅಪರಾಧಿಗಳು, 11 ಅಕ್ಯೂಸ್ಗಳು, ಇನ್ಕ್ಲೂಡಿಂಗ್ ಪವಿತ್ರ, 11 ಅಕ್ಯೂಸ್ಗಳು ಇದ್ದಾರೆ. ದರ್ಶನ್ ಒಬ್ಬಂದ್ಬಿಟ್ಟು ಬೇರೆ ಯಾರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಅಂದ್ರೆ ನಿಮ್ಗೆ ಯಾರ್ದು ಮಾಹಿತಿ ಸಿಗ್ತಾ ಇಲ್ವಾ? ಅಥವಾ ದರ್ಶನ್ ಮಾಹಿತಿಯಿಂದ ನಿಮ್ಗೆ ದುಡ್ಡು ಬರುತ್ತೆ ಅಷ್ಟೇ ನಡೀತಾ ಇರೋದು. ಬೇರೆ ಯಾರು ತಪ್ಪೇ ಮಾಡಿಲ್ಲ, ಯಾರು ಜೈಲ್ಗೆ ಹೋಗೇ ಇಲ್ಲ, ಯಾರ್ದು ಕೇಸ್ಗಳೇ ಇಲ್ಲ. ಹಂಗೇನಾದ್ರು ಇದೆಯಾ? ಎಷ್ಟು ಕೋಟಿ ಕೇಸ್ಗಳಿವೆ, ಎಷ್ಟು ಜನ ಜೈಲಲ್ಲಿ ಇದ್ದಾರೆ ಇವಾಗ. ಆ ಜೈಲಲ್ಲಿ ಇರೋರ ಬಗ್ಗೆನೂ ಮಾತಾಡ್ರಿಲ್ಲ ನೀವು. ದರ್ಶನ್ ಒಬ್ಬನ ಬಗ್ಗೆನೇ ಯಾಕೆ ಮಾತಾಡ್ತೀರಾ? ಇವತ್ತು ಬೆಳಗ್ಗೆ ಮೆಟ್ರೋ ಗ್ರೀನ್ ಲೈನ್ ಅಲ್ಲಿ ಮೆಟ್ರೋ ಓಡಾಟ ಸ್ವಲ್ಪ ವಿಳಂಬ ಆಗಿತ್ತು, ಅದ್ರ ಬಗ್ಗೆ ಸುದ್ದಿನೇ ಇಲ್ಲ, ಆಯ್ತಾ? ಬೇರೆ ಕೊಲೆಗಳು ನಡೆದಿವೆ, ಬೇರೆ ಆಕ್ಸಿಡೆಂಟ್ಗಳು ನಡೆದಿವೆ, ಬೇರೆ ತೊಂದರೆಗಳಿವೆ, ಜನಗಳಿಗೆ ಕಷ್ಟ ಸುಖಗಳು, ಕುಂದುಕೊರತೆಗಳು, ಅದ್ರ ಬಗ್ಗೆ ಏನೂ ಮಾತಾಡೋದು ಯಾರು. ಕೆಲವು ಬೆಂಗಳೂರಲ್ಲಿ ಕಾವೇರಿ ತುಂಬ ಹರಿತಾ ಇದೆ, ಬೆಂಗಳೂರಲ್ಲ ಓವರಾಲ್ ಕಾವೇರಿ ತುಂಬ ಹರಿತಾ ಇದೆ. ಬೆಂಗಳೂರಿಗೆ ಕಾವೇರಿ ನೀರು ಸರಬರಾಜಿದೆ, ಆದ್ರೆ ಎಷ್ಟೋ ಜನಕ್ಕೆ ಕಾವೇರಿ ನೀರು ದಿನ ಬಿಡ್ತಾ ಇಲ್ಲ, ಒಂದಿನ ಬಿಟ್ಟು ಒಂದಿನ ಬಿಡ್ತಾ ಇಲ್ಲ, 2 ದಿನಕ್ಕೆ ಒಂದ್ಸತಿ ಬಿಡ್ತಾ ಇಲ್ಲ. ಇದೆಲ್ಲ ಕುಂದು ಕೊರತೆ, ಇದೆಲ್ಲ ಇದೆ ಅಂತ ಗೊತ್ತು. ಇದ್ರ ಬಗ್ಗೆ ಒಂದು ನ್ಯೂಸ್ ಚಾನೆಲ್ ಒಂದು ಮಾತು ಮಾತಾಡಲ್ಲ. ಇನ್ ಕೇಸ್ ಏನಾದ್ರು ಬೇರೆ ವಿಷಯದ ಬಗ್ಗೆ ಮಾತಾಡಿದ್ರು ಅದನ್ನ ಬರ್ದು ತೋರಿಸ್ಬಿಡ್ತಾರದು, ಇದೇ ಸುದ್ದಿ, ಮಿಂಚು ವಾರ್ತೆಗಳದು. ಅದು ಅಕ್ಷರಸ್ಥರು ಓದ್ತಾರೆ ಗುರು, ನೀವು ಅಕ್ಷರಸ್ಥ ತಾನೇ, ಓದ್ ಹೇಳ್ರಿ ಜನಕ್ಕೆ. ಯಾಕೆ ಹೇಳಕ್ಕಲ್ಲ? ದರ್ಶನ್ ಬಿಟ್ಟು ನಿಮ್ಗೆ ಏನು ಮ್ಯಾಟ್ರೇ ಇಲ್ವಾ? ಎಲ್ಲ ದರ್ಶನ್ ಚಪ್ಪಲಿ ನೆಕ್ರಿ ನೀವು ಮಾಡ್ತಾ ಇರೋದು. ಅದು ಇವಾಗ ದರ್ಶನ್ ಚಪ್ಪಲಿ ನೆಕ್ಕೋ ಕೆಲಸನೇ ಮಾಡ್ತಾ ಇರೋದು ನೀವೆಲ್ಲರೂ, ನ್ಯೂಸ್ ಚಾನಲ್ ಅವರು. ಪಾಪ ಅವ್ನು ಏನು ಮಾಡಿದ್ರು, ಏನು ತಪ್ಪಾಯ್ತು, ಅದಿನ್ನು ಜಡ್ಜ್ಮೆಂಟ್ ಆಗಿಲ್ಲ. ಜಡ್ಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಮಾತಾಡೋದಕ್ಕೆ ನೀವೆಂತ ನ್ಯಾಯಾಧೀಶರು? ನಿಮ್ಮ ಕೆಲಸ ಏನು? ಸುದ್ದಿಗಾರರು, ಪತ್ರಿಕೋದ್ಯಮ ಅಂದ್ರೆ ಕೆಲಸ ಏನು? ಏನ್ ನಡೆದಿದೆ ಅಷ್ಟು ಹೇಳಬೇಕು. ಎಲ್ಲಾನು ಲೈವ್ ರಿಪೋರ್ಟ್ ಕೊಡ್ತೀನಿ ಅಂದ್ರೆ ಎಲ್ಲ ಕೇಸ್ಗಳಿಗೂ ಕೊಡು. ಇದೊಂದೇ ಕೇಸ್ ಇಲ್ಲ ಗುರು, ಎಲ್ಲ ಕೇಸ್ಗಳಿಗೂ ಕೊಡ್ತೀನಿ. ನೇಹಾ ಕೊಲೆ ಕೇಸ್ ಏನಾಯ್ತು, ಅದ್ರದ್ದು ಕೊಡಿ ಹಿಂಗೆ ಲೈವ್ ರಿಪೋರ್ಟು, ಡೈರೆಕ್ಟ್ ಫುಲ್ ಇಂಚು ಮಾಹಿತಿ ಕೊಡ್ರಿ. ಅದನ್ನೇ ಕೊಡ್ತಾ ಇಲ್ಲ ನೀವು. ಯಾವ ರಾಜಕಾರಣಿ ನಿಮ್ಗೆ ದುಡ್ಡು ತುಂಬಿದೆ ನಿಮ್ಮ ಬಾಯಲ್ಲಿ ಮಾತಾಡ್ತಾ ಇರೋದಕ್ಕೆ? ಹೇಳ್ರಿ, ಅದನ್ನ ಯಾರ ಕೆಲವು ಮಾತಾಡಕ್ಕಾಗಲ್ಲ. ಸೊ ಹಿಂಗೆಲ್ಲ ಮಾಡ್ಕೊಂಡಿವ್ರು
ದರ್ಶನ್ ಚಪ್ಪಲಿ ನೆಕ್ಕೊಂಡು ಒಳ್ಳೆ ಸಾಹಸ ಎಲ್ಲ ಬೇವರ್ಸಿನ ಮುಂದೆ ಮಕ್ಕಳು. ನಮ್ಮ ಬಾಸ್ ಅಭಿಮಾನಿಗಳು ನೋಡ್ರಿ ರೀ, ಕರಿಯಾ ಫಿಲ್ಮ್ ಹೆಂಗ್ ನೋಡ್ತಾ ಇದಾರೆ, ಹೆಂಗ್ ಹೋಗಿ ಹಿಂಗ್ ಹೌಸ್ಫುಲ್ ಬೆಳಿಗ್ಗೆ 7 ಗಂಟೆ ಶೋ ಎಲ್ಲ ಹೌಸ್ಫುಲ್ ಮಾಡಿದ್ದಾರೆ. ಅಷ್ಟು ನೋಡಿನೂ ಗೊತ್ತಾಗಲ್ವ ನಿಮ್ಗೆ ಡಿ ಬಾಸ್ ಅಭಿಮಾನಿಗಳು ಹೆಂಗಿದ್ದಾರೆ ಅಂತ. ಡಿ ಬಾಸ್ ನ ಹೆಸರು ಇಟ್ಕೊಂಡು ಎಷ್ಟು ದುಡ್ಡು ಮಾಡ್ಕೊಂಡು ಎಷ್ಟು TRP ತಗೋಬೇಕೋ ತಗೊಳ್ರಿ ನೀವು ಬೇವರ್ಸಿಗಳು. ನಮ್ ಡಿ ಬಾಸ್ ಒಂದ್ ಫಿಲ್ಮ್ ಪ್ರಮೋಷನ್ ಮಾಡಲ್ಲ. ಕ್ರಾಂತಿ ಫಿಲ್ಮ್ಗೆ ನೀವೇನು ಪ್ರಮೋಷನ್ ಮಾಡಿದ್ರ ಅದಂತ ದೊಡ್ಡ ಹಿಟ್ ಆಯ್ತದು. 100 crores ಜಾಸ್ತಿ ಕರೆಕ್ಟ್ ಆಯ್ತು. ಅಲ್ಲೇ ನಿಮ್ ಹೊಟ್ಟೆಗೆ ಬೆಂಕಿ ಆಗ್ತದೆ ಆಗೈತೆ ಇವನು ನ್ಯೂಸ್ ಚಾನಲ್ ಅವ್ರಿಗೆ. ಇವಾಗ ಒಂದ್ ಸಿಕ್ಬಿಡ್ತಲ್ಲ ನಿಮ್ಗೆ, ದರ್ಶನ್ ಹೆಸರು ಬಂದ್ಬಿಡ್ತಲ್ಲ, ಮುಗೀತು, ತಗೋ ಹಾಕ್ಬಿಡೋದನ್ನ. ಆಯ್ತು, ದರ್ಶನ್ ಟೀ ಕುಡ್ಕೊಂಡು ಸಿಗರೇಟ್ ಸೇರ್ಕೊಂಡು ನಗ್ತಾ ಇರೋ ಫೋಟೋ ವೈರಲ್ ಆಯ್ತು. ದರ್ಶನ್ ನಗ್ತಾ ಇರೋ ಫೋಟೋ ವೈರಲ್ ಆಗಿದೆ, ಅದು ಕಾಣಿಸ್ತಾ ಹಂಗೆ ಅಂತ ಹೇಳ್ತಿರಲ್ಲ. ದರ್ಶನ್ ಅಳ್ತಾ ಇರೋ ಫೋಟೋ ಸಿಕ್ಕೇ ಇಲ್ವಾ ನಿಮ್ಗೆ? ಅದನ್ನ ಯಾಕೆ ದೊಡ್ಡ ಟ್ರೋಲ್ ಮಾಡ್ಲಿಲ್ಲ ನೀವು? ಇವರು ದರ್ಶನ್ ಫಿಲ್ಮ್ ನ ಪ್ರಮೋಷನ್ ಮಾಡಲ್ಲ, ಪ್ರಮೋಷನ್ ಕೊಡಲ್ಲ ಅದ್ರದ್ದು, ಆ ದರ್ಶನ್ ಫಿಲ್ಮ್ಗಳದ್ದು. ಆದ್ರೆ ಆ ದರ್ಶನ್ ಹೆಸರು ಬಳಸ್ಕೊಂಡು ಅವನ ಹೆಸರಿಗೆ ಎಷ್ಟು ಮಸಿ ಹಚ್ಚೋದಕ್ಕೆ ಆಗುತ್ತೋ ಅಷ್ಟು ಮಸಿ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಸೊ ನೀವು ಸಂಪಾದಕರು ಅಥವಾ ವಾರ್ತೆ ಓದುವವರು, ಸುದ್ದಿ ಮಾಧ್ಯಮದಲ್ಲಿರೋ ವಾರ್ತೆ ಓದೋರು, ನಿಮ್ ಕೆಲಸ ಏನು? ಸುದ್ದಿ ಏನಿದೆ ಅದು ಹೇಳಬೇಕು. ನಿನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬಾರ್ದು. ನಿನ್ನ ವೈಯಕ್ತಿಕ ಅಭಿಪ್ರಾಯ ಏನಾದ್ರು ಇಟ್ಕೊಳ್ಳಿ ಗುರು, ಅದನ್ನ ಯಾಕೆ ಹೇಳ್ತೀಯ? ಅವ್ನು ಹಂಗ್ ಮಾಡ್ದ ಹಿಂಗ್ ಮಾಡ್ದ, ಅವ್ನು ಅಂತವನು ಇಂಥವ್ನು, ನಿನಗೆ ಯಾರಪ್ಪ ಕೇಳಿದ್ದು? ಸುದ್ದಿ ಏನಿದೆ ಅದು ಹೇಳು. ಅಷ್ಟು ಬಿಟ್ಬಿಟ್ಟು ಅವನು ಏನಂತಾರದು ಖೈದಿ ನಂಬರು, ಇವಾಗ ಖೈದಿ ನಂಬರ್ ಚೇಂಜ್ ಆಗಿದೆ, ಅದೆಲ್ಲ ಹೇಳೋದ ಮಾಹಿತಿನಾ? ಹಂಗಾದ್ರೆ ಪವಿತ್ರ ಗೌಡ ಖೈದಿ ನಂಬರ್ ಏನು? ಇವಾಗ ಎಲ್ಲ ದರ್ಶನ್ ಜೊತೆಗೆ ಬೇರೆಯವರು ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಆದ್ರು. ಅವ್ರದ್ದು ಯಾವ್ದು ಖೈದಿ ನಂಬರ್ಗಳು ಯಾಕೆ ಕೊಟ್ಟಿಲ್ಲ ನೀವು ಜನಕ್ಕೆ? ನೀವು ಬೇಡ, ಅವ್ರು ಯಾರು ಏನಾದ್ರು ಹಾಕೊಳ್ಳಿ, ದರ್ಶನ್ ಒಬ್ಬ ಇದೆ ಸಾಕು. ದರ್ಶನ್ ಒಬ್ಬಂದು ಏನೇನು ಹೇಳೋದಕ್ಕೂ ಆಗುತ್ತೆ, ಅಷ್ಟರಿಂದ ದುಡ್ಡು ಮಾಡ್ಕೋಬೇಕು. ಬಿಕಾಸ್ ದರ್ಶನ್ ಏನೇ ಹೇಳಿದ್ರು ಅದರಿಂದ ದುಡ್ಡು ಬರುತ್ತೆ ನಿಮ್ಗೆ. ದರ್ಶನ್ ಮುಟ್ಟಿದೆಲ್ಲ ಚಿನ್ನ. ಅವನು ಜೈಲಿಂದ ಹೊರಗಡೆ ಇದ್ದಾಗೂ ಅವ್ನು ಮುಟ್ಟಿದೆಲ್ಲ ಚಿನ್ನ ಇತ್ತು. ಈಗ ಜೈಲ್ ಹೋದ್ಮೇಲೂ ಅವನಿಂದ ನೀವು ಚಿನ್ನ ಮಾಡ್ತಾ ಇದ್ರ ದುಡ್ಡನ್ನ. ಅಷ್ಟೇ ಆಗ್ತಾ ಇರೋದು ಹೊರತು ನೀವು ಯಾರು ಏನೇ ಕಿತ್ತಾಕೊಡ್ರಿ ಗುರು, ನೀವು ನ್ಯೂಸ್ ಚಾನಲ್ ಎಷ್ಟೇ ಎಗರಾಡ್ಕೊಡ್ರಿ, ಎಷ್ಟೇ ಗಂಟೆ ಹರ್ಸ್ಕೊಂಡು ಮಾತಾಡ್ಕೊಡ್ರಿ, ನೀವು ದರ್ಶನ್ದು ಒಂದು ಕೂರ್ಲು ಕಿತ್ಕೊಳಕ್ ಆಗಲ್ಲ ನಿಮ್ಗೆ, ಆಯ್ತಾ? ಇದನ್ನ ಐ ಆಮ್ ಶೋರ್ ನಮ್ಮ ಡಿ ಬಾಸ್ ಅಭಿಮಾನಿಗಳು ಏನ್ ನೋಡ್ತಾ ಇದಾರೆ ಈ ವಿಡಿಯೋನ, ಆದಷ್ಟು ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಆದಷ್ಟು ಇದನ್ನ ತುಂಬಾ ಜನಕ್ಕೆ ರೀಚ್ ಆಗೋ ಹೋಗಿ ಮಾಡಿ. ಎಲ್ಲರಿಗೂ ಗೊತ್ತಾಗಬೇಕು ಈ ನ್ಯೂಸ್ ಚಾನಲ್ ಅವ್ರು ಎಂಥವ್ರು ಅಂತ. ನ್ಯೂಸ್ ಚಾನಲ್ ಅವ್ರು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ದರ್ಶನ್ ಒಂದು ಕೂರ್ಲು ಕಿತ್ಕೊಳ್ಳೋದಕ್ಕಾಗಲ್ಲ. ದರ್ಶನ್ ಐ ಆಮ್ ಶೋರ್ ಅವ್ನು ನಿಜವಾಗ್ಲೂ ಹೊರಗೆ ಬರ್ತಾನೆ. ಅವ್ನು ನೆಕ್ಸ್ಟ್ ಫಿಲ್ಮ್ ಒಂದು ಬರೋದಲ್ಲ, ಅವ್ನು ಜೈಲು ಒಳಗೆ ಇದ್ಕೊಂಡೇನೆ ಅವ್ನು ಹಳೆ ಫಿಲ್ಮ್ ಕರಿಯಾ ಇಂತ ಸೂಪರ್ ಹಿಟ್ ಆಗ್ತಾ ಇದೆ ಅಂದ್ರೆ, ದರ್ಶನ್ ಜೈಲಿಂದ ಹೊರಗೆ ಬಂದ್ಮೇಲೆ ಅವ್ನು ನನಗೆ ಗೊತ್ತಿರೋಂಗೆ ಅವ್ನು ನೆಕ್ಸ್ಟ್ ಫಿಲ್ಮ್ ಲೈನ್ ಅಪ್ ಆಗಿರೋದು ಡೆವಿಲ್ ಫಿಲ್ಮ್ ರಿಲೀಸ್ ಆದಾಗ ಬಾಕ್ಸ್ ಆಫೀಸು ಧೂಳಿಪಟ ಆಗುತ್ತೆ, ಅಂತ ಸೂಪರ್ ಸಕ್ಸಸ್ ಆಗುತ್ತೆ. ಸೊ ನನ್ನ ಸ್ನೇಹಿತರು ಎಲ್ಲ ಡಿ ಬಾಸ್ ಅಭಿಮಾನಿಗಳು ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದು ತುಂಬಾ ಜನಕ್ಕೆ ರೀಚ್ ಆಗಬೇಕು, ನ್ಯೂಸ್ ಚಾನಲ್ಗೂ ರೀಚ್ ಆಗಬೇಕು, ಅವ್ರಿಗೆ ಆಕ್ಚುಲಿ ಗೊತ್ತಾಗಬೇಕು ಡಿ ಬಾಸ್ ಅಂದ್ರೆ ಏನು ಅಂತ. ದರ್ಶನ್ ಬಗ್ಗೆ ಇನ್ನೊಂದ್ಸತಿ ಕೆಟ್ಟ ಮಾತು ಮಾತಾಡಬಾರ್ದು, ಆ ರೀತಿ ಶೇರ್ ಮಾಡಿ. ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ. ಜೈ ಕರ್ನಾಟಕ.